ಇವತ್ತು ಉದ್ದಿನ ಬೇಳೆಯಿಂದ ತುಂಬಾ ಗರ್ಗರಿಯಾಗಿರುವಂಥ ಚಕ್ಲಿಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಿಟ್ಟು ಮಾಡೋದ್ರಿಂದ ಹಿಡಿದು ಚಕ್ಲಿ ರೆಡಿ ಆಗೋವರೆಗೂ ಕ್ಲಿಯರಾಗಿ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡ್ದೇ ಕೊನೆವರೆಗೂ ನೋಡ್ತಾ ಹೋಗ್ರಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ರಿ ಹಾಗಾದರೆ ಈ ಗರ್ಗರಿಯಾದ ಚಕ್ಲಿಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲು ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಅಥವಾ ಪುಟಾಣಿ ಬೇಕಾಗುತ್ತೆ, ಅದರ ಜೊತೆಗೆ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ. ಬನ್ರಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಉದ್ದಿನ ಬೇಳೆನೂ ಹುರ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಬಿಸಿ ಮಾಡಲಿಕ್ಕಿಟ್ಟು ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಹಾಕೊತಾ ಇದ್ದೀನಿ. ಉದ್ದಿನ ಬೇಳೆನೂ ನೀವು ಅಷ್ಟು ಇಷ್ಟು ಹಾಕೋಬೇಕಂತೇನಿಲ್ಲ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀರಿ ಅದ್ರ ತಕ್ಕಂತೆ ಉದ್ದಿನ ಬೇಳೆನೂ ಹಾಕೋಬೇಕಾಗುತ್ತೆ. ಎಷ್ಟಕ್ಕೆ ಎಷ್ಟು ಹಾಕೋಬೇಕು ಅಂತ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ನೋಡ್ತಾ ಹೋಗ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಉದ್ದಿನ ಬೇಳೆ ಒಂದು ಸ್ವಲ್ಪ ಗರ್ಗರಿ ಆಗೋವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಎಣ್ಣೆ ತುಪ್ಪ ಹಾಕೋದೇನು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡಿಕೊಡ್ರಿ ಅಷ್ಟೇ. ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ಜಾಸ್ತಿ ಇದ್ದರೆ ಮಿಲ್ಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು. ಸ್ವಲ್ಪ ಇದ್ದರೆ ಈ ರೀತಿ ಮನೆಯಲ್ಲೇ ಗ್ರೈಂಡ್ ಮಾಡಿಕೊಡ್ರಿ. ನಾನು ಕೂಡ ಮನೆಯಲ್ಲೇ ಗ್ರೈಂಡ್ ಮಾಡ್ತಾ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಈಗ ಇದನ್ನು ಹಾಗೆ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ಹುರಿದಿರೋದ್ರಿಂದ ಸ್ಮೂತ್ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ, ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ. ನೋಡಿರಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ನೀವು ಎಷ್ಟೇ ಗ್ರೈಂಡ್ ಮಾಡಿದ್ರೂ ಕೂಡ ಸ್ವಲ್ಪ ತರಿತಿರಿ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಒಂದ್ಸಲ ಇದನ್ನು ಸೋಸ್ಕೊಂಡ್ಬಿಡೋಣ. ನೋಡಿರಿ, ಈ ರೀತಿ ಚಾನಿಯಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ. ಒಂದ್ಸಲ ನೀಟಾಗಿ ಸೋಸ್ಕೊಂಡ್ಬಿಟ್ರೆ ಯಾವುದೇ ರೀತಿ ತರಿತಿರ ಅಂಶ ಉಳಿಯಲ್ಲ. ಹಾಗಾಗಿ ಒಂದ್ಸಲ ನೀಟಾಗಿ ಸೋಸಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ನೋಡಿರಿ, ಉದ್ದಿನಬೇಳೆ ಹಿಟ್ಟು ರೆಡಿಯಾಗಿದೆ. ಈಗ ಅದೇ ಮಿಕ್ಸಿ ಜಾರ್ಗೆ ಅದೇ ಕಪ್ನಿಂದ ಅಳತೆ ಮಾಡಿ ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ. ಇದನ್ನು ಕೂಡ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿರಿ, ಸ್ಮೂತಾಗಿ ರೆಡಿಯಾಗಿದೆ. ನಿಮ್ದೇನಾದರೂ ತರಿತಿರಂಶ ಇದ್ದರೆ ಒಂದ್ಸಲ ಸೋಸಿ ರೆಡಿ ಮಾಡಿಕೊಡ್ರಿ. ಈಗ ಚಕ್ಲಿಗೆ ಬೇಕಾಗಿರುವಂಥ ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಉದ್ದಿನಬೇಳೆ ಹುರ್ಗಡ್ಲೆ ಅಳತೆ ಮಾಡಿರೋ ಕಪ್ನಿಂದನೇ ಅಳತೆ ಮಾಡಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಜಲ್ಡಿ ಮಾಡಿ ಹಾಕೊತಾ ಇದ್ದೀನಿ. ನೀವು ಕೂಡ ಅಷ್ಟೇ ಯಾವುದೇ ಕಪ್ನಿಂದ ಅಳತೆ ಮಾಡಿಕೊಂಡ್ರೂ ಕೂಡ ಎಲ್ಲವನ್ನು ಒಂದೇ ಕಪ್ನಿಂದ ಅಳತೆ ಮಾಡಿ ಹಾಕೊಡ್ರಿ. ಆಗ ಅಳತೆ ಪ್ರಮಾಣ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, 2 ಕಪ್ ಅಕ್ಕಿ ಹಿಟ್ಟಿಗೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಿಟ್ಟು, ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಹಿಟ್ಟು ಹಾಕೊತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಆಮೇಲೆ ಖಾರಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು. ಅದರ ಜೊತೆಗೆ 1 ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹಾಕೊತಾ ಇದ್ದೀನಿ. ಕಪ್ಪು ಎಳ್ಳಿದ್ರೂ ಕೂಡ ಉಪಯೋಗಿಸ್ಕೋಬೋದು. ಆಮೇಲೆ 1 ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳು ಕೂಡ ಹಾಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಡ್ರಿ. ಇವೆಲ್ಲದರ ಮೇಲೇ ಬಿಸಿ ಮಾಡಿದಂಥ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರ ಮೇಲೆ ಹಾಕೊತಾ ಇದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಕೂಡ ಉಪಯೋಗಿಸ್ಕೋಬೋದು. ಈಗ ಎಲ್ಲವನ್ನು ಸ್ಪೂನಿಂದ ಕಲಿಸ್ಕೊಳ್ಳೋಣ. ಎಣ್ಣೆಯನ್ನು ಈ ರೀತಿ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚಕ್ಲಿ ನಮಗೆ ತುಂಬ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಕಂಪಲ್ಸರಿಯಾಗಿ ಎಣ್ಣೆ ಅಥವಾ ತುಪ್ಪನ ಸ್ವಲ್ಪ ಬಿಸಿ ಮಾಡಿನೇ ಹಾಕ್ಕೊಡ್ರಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಒಂದ್ಸಲ ನೀಟಾಗಿ ಕಲಿಸ್ಕೊಂಡು ಹಿಟ್ಟಿನಲ್ಲಿ ಈ ರೀತಿ ಉಂಡೆ ಮಾಡಿ ನೋಡಿರಿ. ಈ ರೀತಿ ಉಂಡೆ ಮಾಡಿದ್ರೆ ನಮಗೆ ಹಿಟ್ಟಿನಲ್ಲಿ ಉಂಡೆ ಬರಬೇಕು. ಉಂಡೆ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಡ್ರಿ. ಅಕಸ್ಮಾತಾಗಿ ಈ ರೀತಿ ಉಂಡೆ ಬಂದರೆ ಆಗ ಹಿಟ್ಟಿಗೆ ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿರಿ, ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಮೊದಲು ಚೆನ್ನಾಗಿ ಬಿಸಿ ಮಾಡಿದಂಥ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈ ರೀತಿ ಬಿಸಿನೀರು ಹಾಕಿ ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ. ಮತ್ತು ಆ ಹಿಟ್ಟಿನಿಂದ ನೀವು ಚಕ್ಲಿನ ಒತ್ಕೊಂಡ್ರೆ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒತ್ತುವಾಗ ಎಲ್ಲೂ ಕಟ್ಟಾಗಲ್ಲ. ಹಾಗಾಗಿ ಮೊದಲು ಚೆನ್ನಾಗಿ ಬಿಸಿ ಆದಂಥ ನೀರು ಹಾಕಿ ಕಲಸಿ, ನಂತರ ಲೈಟ್ ಬಿಸಿ ಇರುವಂಥ ನೀರು ಹಾಕಿ ಕಲಿಸ್ತಾ ಹೋಗೋಣ. ನೋಡಿ, ಬಿಸಿನೀರಲ್ಲಿ ಚೆನ್ನಾಗಿ ಕಲಿಸಿದ್ಮೇಲೆ ಆಮೇಲೆ ಲೈಟಾಗಿ ಬಿಸಿ ಇರುವಂಥ ನೀರನ್ನು ಸ್ವಲ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ. ತಣ್ಣೀರಿನಲ್ಲಿ ಕಲಸೋಕ್ಕೆ ಹೋಗಬೇಡ್ರಿ, ಆದಷ್ಟು ಬಿಸಿನೀರು ಹಾಕಿ ಕಲಿಸ್ಕೊಡ್ರಿ. ನೀರು ಬಿಸಿ ಇರುತ್ತೆ, ನಿಧಾನವಾಗಿ ಕಲಿಸ್ತಾ ಹೋಗ್ರಿ. ಇನ್ನೊಂದು ಟ್ರಿಕ್ಸು, ಹಿಟ್ಟನ್ನು ಕಲಿಸುವಾಗ ಒಂದೇ ಸಲಕ್ಕೆ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು. ಈ ರೀತಿಯೂ ಸ್ವಲ್ಪನೇ ನೀರನ್ನು ಹಾಕಿ ತುಂಬ ಹೊತ್ತು ಚೆನ್ನಾಗಿ ನಾದ್ಕೋಬೇಕು. ಆಗ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ.
ನಿಮಗೆ ಈ ರೀತಿ ಚಿಕ್ಕ ಬೌಲಲ್ಲಿ ಕಲಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅಗಲವಾದಂಥ ತಟ್ಟೆಯಲ್ಲೂ ಕೂಡ ಕಲಿಸ್ಕೋಬೋದು, ತೊಂದರೆ ಇಲ್ಲ. ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಕಲಿಸ್ಕೋಬೇಡ್ರಿ, ತುಂಬ ಸಾಫ್ಟಾಗೂ ಕಲಿಸ್ಕೋಬೇಡ್ರಿ. ಒಂದದಕ್ಕೆ ರೆಡಿ ಮಾಡಿಕೊಡ್ರಿ. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನೆನೆಸಿಟ್ಕೊಳ್ಳೋದೇನು ಬೇಡ, ತಕ್ಷಣವೇ ನಾವು ಚಕ್ಲಿನ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಕ್ಲಿ ಒತ್ತೋಕ್ಕಿಂತ ಮುಂಚೆ ನಾವು ಮೊದಲು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಹಾಗಾಗಿ ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಕರಿಯಲು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ, ಅಷ್ಟರಲ್ಲೇ ಚಕ್ಲಿನ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಚಕ್ಲಿ ಒಳ ತೊಗೊಂಡಿದ್ದೀನಿ. ಅದರಲ್ಲಿ ಸ್ಟಾರ್ ಶೇಪ್ ಇರುವಂಥ ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿರಿ, ಈ ಚಕ್ಲಿ ಒಳಲ್ಲಿ ಹಾಕ್ಬಿಟ್ಟು ಇದಕ್ಕೂ ಕೂಡ ಒಳಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ನಮಗೆ ಎಲ್ಲೂ ಒಳಗಡೆ ಅಂಟಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಆಮೇಲೆ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ರೋಲ್ ಮಾಡಿ ಆ ಚಕ್ಲಿ ಒಳಲ್ಲಿ ಹಾಕ್ಕೊಳ್ಳೋಣ. ಅದರಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ರಿ. ಆಮೇಲೆ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿ ಈಗ ಪ್ಲೇಟ್ ಮೇಲೆ ಅಥವಾ ಹಾಳೆ ಮೇಲೆ ಚಕ್ಲಿಯನ್ನು ಒತ್ತಿಟ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಬಿಸಿ ಎಣ್ಣೆಯಲ್ಲೂ ಕೂಡ ಚಕ್ಲಿನ ಒತ್ಕೋಬೋದು, ನಡೆಯುತ್ತೆ. ನಾನು ಈ ರೀತಿ ಮುಂಚೆ ಪ್ಲೇಟ್ನಲ್ಲಿ ಒತ್ತಿಟ್ಕೊತಾ ಇದ್ದೀನಿ. ಮುಂಚೆ ನಾವು ಈ ರೀತಿ ಚಕ್ಲಿನ ಒತ್ತಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಕೋಬೋದು. ಚಕ್ಲಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಒತ್ಕೊಳ್ರಿ. ತುಂಬ ನೀಟಾಗಿ ಬರುತ್ತೆ, ಒತ್ತುವಾಗ ಎಲ್ಲೂ ಕಟ್ಟಾಗಲ್ಲ. ನಿಧಾನವಾಗಿ ತೊಗೊಂಡು ಬಿಸಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಹೋಗ್ಬೋದು. ಇದೇ ರೀತಿ ಇನ್ನೊಂದು ಸ್ವಲ್ಪ ಒತ್ತಿಟ್ಕೊಂಡ್ಬಿಡೋಣ. ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಒತ್ಕೊಳ್ರಿ. ತುಂಬ ಒತ್ತಿಟ್ಕೊಂಡ್ಬಿಟ್ರೆ ಮುರಿಯೋ ಚಾನ್ಸಸ್ ಇರುತ್ತೆ. ಒಂದು ಬ್ಯಾಚ್ ಫ್ರೈ ಆದಮೇಲೆ ಇನ್ನೇನು ಎಣ್ಣೆಯಿಂದ ತೆಗಿತೇವೆ ಅನ್ನೋ ಟೈಮಲ್ಲಿ ಇನ್ನೊಂದು ಸಲಕ್ಕೆ ಬೇಕಾಗಿರುವಷ್ಟು ಈ ರೀತಿ ಒತ್ತಿಟ್ಕೊಂಡ್ಬಿಟ್ರೆ ಆಯಿತು. ಒಬ್ಬರೇ ಆರಾಮಾಗಿ ಮಾಡ್ಕೋಬೋದು. ಈಗ ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಮೊದಲು ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಬಿಸಿ ಎಣ್ಣೆಗೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಈ ರೀತಿ ತಕ್ಷಣವೇ ಮೇಲೆ ಬರಬೇಕು. ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒತ್ತಿಟ್ಕೊಂಡಿರೋದನ್ನು ನಿಧಾನವಾಗಿ ಈ ರೀತಿ ಒಂದೊಂದಾಗಿ ಬಿಡ್ತಾ ಹೋಗೋಣ. ಬಿಸಿ ಎಣ್ಣೆಯಲ್ಲಿ ಬಿಡುವಾಗ ಹುಷಾರಾಗಿ ಬಿಡ್ರಿ. ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಬಿಟ್ಟು ಇಮ್ಮಿಡಿಯೇಟಾಗಿ ತಿರ್ಸೋಕೆ ಹೋಗ್ಬೇಡ್ರಿ. ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಬಿಟ್ಬಿಡಬೇಕು. ಬಬಲ್ಸ್ ಸ್ವಲ್ಪ ಈ ರೀತಿ ಕಡಿಮೆ ಆದಮೇಲೆ ಒಂದೊಂದಾಗಿ ತಿರುಗಿಸ್ತಾ ಹೋಗಬೇಕು. ಆಗ ಚಕ್ಲಿ ಯಾವುದೇ ಕಾರಣಕ್ಕೂ ಮುರಿಯಲ್ಲ. ನೀವು ಯಾವ ಥರ ಮಾಡಿರ್ತೀರಿ ನೋಡಿರಿ, ಅದೇ ರೀತಿ ರೌಂಡಾಗೇ ಇರುತ್ತೆ. ನೋಡಿರಿ, ಇದೇ ರೀತಿ ತಿರುಗಿಸ್ತಾ ಎರಡೂ ಕಡೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಡ್ರಿ. ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಚಕ್ಲಿ ನಿಮಗೆ ಬೇಗನೆ ಫ್ರೈ ಆಗುತ್ತೆ, ಆದರೆ ಒಳಗಡೆಯಿಂದ ಚಕ್ಲಿ ಸಾಫ್ಟಾಗೇ ಇರುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎಣ್ಣೆಯಲ್ಲಿ ಪೂರ್ತಿಯಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಈ ರೀತಿ ತಿರುಗಿಸ್ತಾ ಫ್ರೈ ಮಾಡಿಕೊಡ್ರಿ. ಆಗ ಚಕ್ಲಿ ನಿಮಗೆ ಗರ್ಗರಿಯಾಗಿ ಬರುತ್ತೆ ಮತ್ತು ಎಷ್ಟು ದಿನ ಇಟ್ಟರೂ ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಎಣ್ಣೆಯಲ್ಲಿ ಪೂರ್ತಿಯಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗಿವೆ. ಈ ಟೈಮ್ನಲ್ಲಿ ಎಣ್ಣೆಯಿಂದ ಚಕ್ಲಿಯನ್ನು ನಿಧಾನವಾಗಿ ತೆಗೆದು ಒಂದು ಪ್ಲೇಟ್ ಮೇಲೆ ಹಾಕೊಳ್ಳೋಣ. ಇದೇ ರೀತಿ ಇನ್ನೊಂದು ಬ್ಯಾಚ್ ಫ್ರೈ ಮಾಡ್ಕೋಬೇಕು ಅಂದರೆ ಮೊದಲು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆಯನ್ನು ಬಿಸಿ ಮಾಡ್ದೇ ಹಾಗೆ ಡೈರೆಕ್ಟಾಗಿ ಚಕ್ಲಿಯನ್ನು ಹಾಕೊಂಡ್ಬಿಟ್ರೆ ಆಗ ಕೂಡ ಚಕ್ಲಿ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಬ್ಯಾಚ್ ಫ್ರೈ ಆದಮೇಲೆ ಮೊದಲು ಎಣ್ಣೆನ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ. ನಂತರ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ರೀತಿ ಒಂದೊಂದಾಗಿ ಬಿಸಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ರಿ. ಆಗ ಚಕ್ಲಿ ನಿಮಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆದಮೇಲೆ ಎಣ್ಣೆಯಿಂದ ಚಕ್ಲಿನ ತೆಗೆದ್ರೆ ಎಷ್ಟೇ ದಿನ ಇಟ್ಟರೂ ಕೂಡ ಚಕ್ಲಿ ನಿಮಗೆ ಗರ್ಗರಿಯಾಗೇ ಇರುತ್ತೆ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೂ ಇಟ್ಟು ತಿಂದರೂ ಕೂಡ ಚಕ್ಲಿ ನಿಮಗೆ ಕ್ರಿಸ್ಪಿಯಾಗೇ ಇರುತ್ತೆ, ಸಾಫ್ಟ್ ಆಗಲ್ಲ. ಉದ್ದಿನ ಬೇಳೆಯನ್ನು ಉಪಯೋಗಿಸಿ ಮಾಡಿರುವಂಥ ಈ ಚಕ್ಲಿ ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.